ನಮಸ್ತೆ ಎಲ್ಲರಿಗೂ ಪ್ರೇಮಜನಿ ಚಾನಲ್ಗೆ ಸ್ವಾಗತ. ಹೌದ್ರಿ, ನಮ್ಮ ಗಾರ್ಡನ್ ಒಳಗೆ ಚಿಕ್ಕು ಹಣ್ಣು ಮಾತ್ರ ಮಸ್ತ್ ಸ್ವೀಟ್ ಇರ್ತಾವ. ಆದ್ರೆ ದಿನಕ್ಕೆ ಏನಿಲ್ಲ ಅಂದರೂ 8ರಿಂದ 10 ಚಿಕ್ಕು ಹಣ್ಣು ಕೊಡ್ತಾವೆ. ಬರೀ ಹಣ್ಣು ತಿಂದು ಬೇಸರಾಗಿರುತ್ತಲ್ಲ, ಹಾಗಾಗಿ ನಾವು ಕೆಲವು ಟೈಮ್ನೊಳಗೆ ಈ ಥರ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿತೀವಿ. ಮಿಲ್ಕ್ ಶೇಕ್ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ಬರ್ರಿ. ಏನಿಲ್ಲರಿ, ಒಂದು 8ರಿಂದ 10 ಗೋಡಂಬಿ ಹಾಕ್ಕೋಬೇಕು. ಗೋಡಂಬಿ ಹಾಕ್ಕೊಳ್ಳೋದ್ರಿಂದ ಮಿಲ್ಕ್ ಶೇಕ್ ಏನಾಗ್ತದೆ ಅಂದರೆ ತಿಕ್ನೆಸ್ ಬರ್ತೈತಿ. ಬರೀ ಹಾಲು ಹಾಕ್ಕೊಂಡು ಆಮೇಲೆ ಇದು ಚಿಕ್ಕು ಹಾಕ್ಕೊಂಡು ಕೆಲವರು ಕುಡಿತಾರೆ. ಬಟ್ ಇದನ್ನು ಹಾಕ್ಕೊಂಡ್ರೆ ಗೋಡಂಬಿ ಹಾಕ್ಕೊಂಡು ತಿಕ್ನೆಸ್ ಮಾತ್ರ ಭಾರಿ ಬರ್ತೈತಿ. ಸೇಮ್ ಹೊರಗಡೆ ಏನು ಅಂಗಡಿ ಒಳಗೆ ಕುಡಿತಿರಲ್ಲ ಆ ಥರ. ಆಮೇಲೆ ಇಲ್ಲಿ ಸಿಪ್ಪಿ ತೆಗೆದಿಟ್ಕೊಂಡು ಅದ್ರದ್ದು ಪಲ್ಪ್ ತೊಗೊಂಡಿದ್ದೆ ರೀ, ಅಂದರೆ ಚಿಕ್ಕುದ ಪಲ್ಪ್. 1 ಗ್ಲಾಸ್ ತಣ್ಣನ ಹಾಲು ಹಾಕೋರಿ, ಬಿಸಿ ಹಾಲು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. 1 ಗ್ಲಾಸ್ ಹಾಲನ್ನು ಇಲ್ಲೇ ಹಾಕ್ಕೊಳತ್ತೀನಿ ನಾನು. ಪೂರ ಹಾಕ್ಕೊಂಡಿದ್ದು ತೋರಿಸಿಲ್ಲ, ಬಟ್ 1 ಗ್ಲಾಸ್ ಅಂತೂ ಬರೋಬ್ಬರಿ ಹಾಕ್ಕೊಂಡೆ ನಾನು. ಅದಾದಮೇಲೆ ನೋಡ್ರಿ ಎಷ್ಟು ಚಂದ ತಿಕ್ನೆಸ್ ಬಂದೈತಿ, ಹೆಂಗೆ ಸ್ಮೂತ್ ಐತಿ. ಭಾಳ ಬ್ಯುಸಿ ಆಗಿಬಿಟ್ಟಿನಿ, ಯಾಕಂದ್ರೆ ಟ್ಯೂಷನ್ ಮಕ್ಕಳದ್ದು ಎಕ್ಸಾಮ್ಸ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟವು. ಹಾಗಾಗಿ ಭಾಳ ದಿನ ಆಗೈತೆ ಅಂತ ಹೇಳಿ ಸಿಂಪಲ್ ವಿಡಿಯೋ ಮಾಡಿ ಹಾಕಿನ್ರಿ. ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.